ಅಮೀಬಾ ಬೇಗಂ ಅವರಿಗೆ ಆರಾಮಿದ್ರು. ಆ ಚಿಂತೆಯೊಳಗಿರ್ತಾನೆ. ಆದ ಕಾರಣದಿಂದ ಅವ ಏನು ಮಾಡ್ತಾನೆ, ಹೋಗಿ ಕೇಳ್ತಾನೆ, ನಾನು ನಿಮ್ಮ ಮಗಳಿಗೆ ಆರಾಮ ಮಾಡ್ತೀನಿ. ಜಹಾಂಗೀರ ದೇಶ ವಿದೇಶ ಎಲ್ಲ ಭಾರತದಂತ ಎಲ್ಲ ರೈತರಿಗೆ ತೋರಿಸ್ತಾನೆ. ಆದ್ರೆ ಆರಾಮಾಗಿರಲ್ಲ. ಆ ವ್ಯಕ್ತಿ ಹೊರದೇಶದ ಗಿಡಮೂಲಿಕೆಗಳು ಅಲ್ಲಿನ ಚುಚ್ಚುಮದ್ದುಗಳಿಂದ ಆ ಮಹಿಳೆಯನ್ನು ಆರಾಮ ಮಾಡ್ತಾನೆ. ಅವಾಗ ಎಲ್ಲರಿಗೂ ಗೊತ್ತಿರ್ಬೋದು, ಜನ ಚಂದ ಮಾಡಿದ್ರಪ್ಪ ಅಂದ್ರೆ ಎಲ್ಲರಿಗೂ ಬಿಟ್ಬಿಡ್ತೇವೆ ನಾವು. ಎಲ್ಲನೂ ನಮ್ಮ ಮನೇನೆ ಬಿಟ್ಬಿಡ್ತೇವೆ, ಪಾಪ ಉಣಬಾ ಅಂತ. ಅದೇ ರೀತಿ ಜಹಾಂಗೀರ್ ದೊರೆನೂ ಮಾಡ್ಬಿಟ್ಟು, ನಿನಗೇನು ಬೇಕು ಕೇಳೋಣ, ರೊಕ್ಕ ಬೇಕಾ, ಏನು ಜಾಗ ಬೇಕಾ? ನನಗೆ ರೊಕ್ಕ ಬೇಡ, ಜಾಗ ಬೇಡ, ನಿಮ್ಮ ಭಾರತ ದೇಶದೊಳಗೆ ನನಗೆ ವ್ಯಾಪಾರ ಮಾಡೋದು ದಸ್ತಕ್ಕು ಅಥವಾ ಪರವಾನಗಿ ಕೊಡ್ರಿ ಅಂತ ಕೇಳ್ತಾನೆ. ಅವಾಗ ಹಿಡಿದು 16 ನೋಡಿದಾಗ ಚಾಲು ಆಯ್ತು ನೋಡಪ್ಪ ಬ್ರಿಟಿಷರ ಆಡಳಿತ. ಬ್ರಿಟಿಷ್ 16 ಚಾಲು ಆಯ್ತು. ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪನೆ ಆಯಿತು. ಜಹಾಂಗೀರ್ ಆಡಳಿತ ಹಿಡಿದು ದಸ್ತಕ್ಗಳ ದುರುಪಯೋಗ ಆಗ್ತದ. ಅವಾಗ ಪ್ಲಾಸ್ಟಿಕ್ ಕದನ, ಬಾಕ್ಸರ್ ಕದನ, ಆಂಗ್ಲೋ ಮೈಸೂರು ಯುದ್ಧಗಳು, ಆಂಗ್ಲ ಮರಾಠ ಯುದ್ಧಗಳು, ಸಿಖ್ ಯುದ್ಧಗಳು, ಹಲವಾರು ಯುದ್ಧಗಳು ನಡೀತಾವ. ಅದೇ ರೀತಿ ನಡೆಯುತ್ತಾ ಹೋದಂತೆ ಜನರಲ್ಲಿ ಜಾಗೃತಿ ಮೂಡ್ತದ. ಜಾಗೃತಿ ಮೂಡಿದಾಗ ದಂಗೆ ಹೇಳ್ತಾರೆ. ಪ್ರಪ್ರಥಮ ಸ್ವತಂತ್ರ ಸಂಗ್ರಾಮ ನಡೀತದೆ 1857 ಆದರೆ ಕೆಲವೊಂದು ಕಾರಣದಿಂದ ಆ ಸಂಗ್ರಾಮ ದೀರ್ಘಕಾಲ ನಡೆಯಲ್ಲ, ಅಲ್ಲಿಗೆ ಸ್ಟಾಪ್ ಆಗ್ತದೆ. ಕೆಲವೊಂದು ಥರ ಮಾತ್ರ ದೇಶದ, ಉದಾಹರಣೆಗೆ ರಾಜಸ್ಥಾನ ಆಗಿರ್ಬೋದು, ಉತ್ತರ ಪ್ರದೇಶ, ಕರ್ನಾಟಕ, ಕೆಲವು ಕೊರ್ನಲ್ ಪ್ರದೇಶಗಳಾಗಿರ್ಬೋದು, ಕೆಲವೊಂದು ಭಾರತದ ಭಾಗಗಳಲ್ಲಿ ದಂಗೆ ಹೇಳ್ತಾರೆ. ಆದರೆ ಇಡೀ ಭಾರತದಲ್ಲೆಲ್ಲ ದಂಗೆ ಹೇಳಲ್ಲ. ಆದ ಕಾರಣ ಆ ದಂಗೆ ವಿಫಲ ಆಗ್ತದೆ. ಅಲ್ಲದೆ ಬ್ರಿಟಿಷರು ಅನ್ನುವಂಥ ಒಂದು ಆಡಳಿತ ಪದ್ಧತಿ ಯಾವುದಂದ್ರೆ ಒಡೆದು ಆಳುವ ಪದ್ಧತಿ ಮೂಲಕ ನಮ್ಮ ದೇಶವನ್ನು ಕಬಳಿಸ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ಭಾರತ ದೇಶವನ್ನು ಸ್ವತಂತ್ರ ಮಾಡೋಕ್ಕೋಸ್ಕರ ಮಹಾತ್ಮ ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್, BP ಚಂದ್ರಪಾಲ್, ಬಂಕಿಮ್ ಚಂದ್ರ ಚಟರ್ಜಿ, ಒನಕೆ ಓಬವ್ವ, ಹಲವಾರು ಮಹಿಳೆಯರು ಹಾಗೂ ಮಹಾನ್ ವ್ಯಕ್ತಿಗಳು ನಮ್ಮ ದೇಶಕ್ಕೆ ಸ್ವತಂತ್ರಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದ. ಸುಮಾರು 7,000ಕ್ಕೂ ಹುತಾತ್ಮರು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿರ. ಕೇವಲ 23ನೇ ವಯಸ್ಸಿನಲ್ಲಿ ಭಗತ್ ಸಿಂಗ್ ಅಂತ ಕ್ರಾಂತಿಕಾರಿ ವ್ಯಕ್ತಿ ತಮ್ಮ ಪ್ರಾಣವನ್ನು ತೆಗ್ತಾರ. ಅವರ ಹೆಸರನ್ನೇ ತೆಗೆದುಕೊಂಡ್ರೆ ಮೈಯಲ್ಲಿ ರೋಮವನ್ನು ಉಳುಕವನ್ನು ಉಂಟಾಗ್ತದ. ಆ ದೇಶಭಕ್ತರು ನೆನೆಸ್ಕೊಂಡ್ರೆ ಈ ರೀತಿಯಾದ ನಮ್ಮ ದೇಶವನ್ನು ತಮ್ಮ ಸ್ವಾಧೀನಪಡಿಸ್ಕೊತಾರ. ಅಲ್ಲದೆ ಕೆಲವೊಂದು ನೀತಿಗಳು ತರ್ತಾರೆ ಅವರು. 1935 ಕಾಯ್ದೆ ಅವರು, 1919 ಕಾಯ್ದೆ ಆಗ್ಬೋದು, ಈ ಎಲ್ಲ ಕಾಯ್ದೆಗಳ ಮುಖಾಂತರ ಭಾರತ ದೇಶದಲ್ಲಿ ಕೆಲವೊಂದೇ ನಮಗೆ ನೀಡ್ತಿದ್ರು, ಕೆಲವೊಂದು ನೀಡ್ತಿದ್ರು ಅಧಿಕಾರವರು. ಆವಾಗ 1920ರಿಂದ ಮಹಾತ್ಮ ಗಾಂಧಿಯವರು ಭಾರತಕ್ಕೆ ಆಗಮಿಸ್ತಾರೆ. ಆಫ್ರಿಕಾದಿಂದ ಬರ್ತಾರೆ. ಬಂದಾಗ ಅಹಿಂಸೆ, ಸತ್ಯಾಗ್ರಹ ಅಂತ ತತ್ವಗಳ ಆಧಾರದ ಮೇಲೆ ಸ್ವಾತಂತ್ರ್ಯ ಚಳವಳಿ ಪ್ರಾರಂಭ ಮಾಡ್ತಾರೆ. ಹಲವಾರು ನೀತಿಗಳಿಂದ ನಮ್ಮ ಭಾರತ ದೇಶವನ್ನು ಸ್ವತಂತ್ರ ಮಾಡ್ತಾರೆ. ಈ ರೀತಿ ಹೇಳಿ ಎಲ್ಲರಿಗೂ ಮಾತಿಗೆ ವಿನಂತಿ ಕೊಡ್ತಾ ಇದ್ದಾರೆ. ಜೈ ಹಿಂದ್. ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯದಲ್ಲಿ ಮಾಡಿರುವಂಥ ಭಾಷಣದ ಒಂದು ತುಣುಕು.